ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 12ನೇ ವಾರ ಕಳಿತು, 13ನೇ ವಾರಕ್ಕೆ ಕಾಲಿಡ್ತಾ ಇದೀವಿ. ಈ 13ನೇ ವಾರ ಇವತ್ತು ಶನಿವಾರ ಬೇರೆ. ವಾರದ ಕತೆ ಕಿಚ್ಚನ ಜೊತೆ ಪಂಚಾಯತಿ ಶುರುವಾಗಿರುತ್ತೆ. ಈ ಪಂಚಾಯತಿಯಲ್ಲಿ ಮುಖ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ 12ನೇ ವಾರ ಏನೆಲ್ಲ ಆಗಿರುತ್ತೆ, ಯಾರು ಚೆನ್ನಾಗ್ ಆಡಿದ್ರು, ಯಾರು ಚೆನ್ನಾಗ್ ಆಡಿಲ್ಲ, ಯಾರೆಲ್ಲ ಮಾತಲ್ಲೇ ಹಿಡಿತಾ ಇರ್ಲಿಲ್ಲ, ಯಾರಾದ್ರೆ ಟಾಸ್ಕ್ ಅಲ್ಲಿ ಚೆನ್ನಾಗ್ ಆಡಿದ್ರು, ಯಾರು ವ್ಯಕ್ತಿತ್ವ ಕಳ್ಕೊಂಡ್ರು, ಯಾರು ಉಳಿಸ್ಕೊಂಡ್ರು ಅಂತ ಕಿಚ್ಚ ಸರ್ ಪಂಚಾಯತಿಯಲ್ಲಿ ಕೆಲವರಿಗೆಲ್ಲ ಮೆಚ್ತಾರೆ, ಇನ್ನು ಕೆಲವೆಲ್ಲ ಕ್ಲಾಸ್ ತಗೊಂತಾರೆ, ಕೆಲವು ಮೇಲೆಲ್ಲ ಗರಂ ಆಗ್ತಾರೆ. ಈ ರೀತಿ ಆಗುತ್ತೆ. ಮುಖ್ಯವಾಗಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅಂತ ಬಂದಾಗ ನೀವು ನೋಡ್ತಿರ್ಬೋದು, ಲಾಸ್ಟ್ 2-3 ವೀಕ್ ಕಿಚ್ಚನ ಚಪ್ಪಾಳೆ ಸಿಕ್ಕಿಲ್ಲ. ಕಿಚ್ಚ ಸಾರ್ ಇನ್ಮೇಲೆ ಕಿಚ್ಚನ ಚಪ್ಪಾಳೆ ಕೊಡಲ್ಲ, ಕೊಟ್ರೆ ನೀವು ಅವನ್ನ ಟಾರ್ಗೆಟ್ ಮಾಡ್ತೀರ ಅಂತ ಹೇಳಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಬಟ್ ಅದು ನಮ್ಗೆ ಎಪಿಸೋಡ್ ತೋರಿಸಲಿಲ್ಲ. ಬಟ್ ಈವರೆಗೆ ಕಿಚ್ಚನ ಚಪ್ಪಾಳೆಗಳು ಕೊಟ್ಟಿಲ್ಲ 3 ವಾರದಿಂದ. ಬಟ್ ಈ ವಾರ ಕಿಚ್ಚನ ಚಪ್ಪಾಳೆ ಸಿಗುವ ಸಾಧ್ಯತೆ ತುಂಬಾನೇ ಇದೆ ಅಂತ ಸಿಕ್ಕಿದೆ ಅಂತ ಅಪ್ಡೇಟ್ ಸಿಗ್ತಾ ಇದೆ. ಕಾರಣ ಏನಂದ್ರೆ ನೋಡಿ, ಲಾಸ್ಟ್ ಒಂದು ವೀಕೆಂಡ್ ಎಪಿಸೋಡ್ ಅಲ್ಲಿ ಭವ್ಯಗೌಡ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಕಿಚ್ಚ ಸರ್ನ, ಸರ್ ನಿಮ್ಗೆ ಕಿಚ್ಚನ ಚಪ್ಪಾಳೆಯಿಂದ ಏನಾದ್ರು ಚೆನ್ನಾಗಿ ಆಡಿತ್ತು ಅಂದ್ರೆ ನಿಮ್ಮಿಂದ ಬೂಸ್ಟ್ ಅಪ್ ಆಗುತ್ತೆ, ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದೀವಿ, ಇನ್ಮೇಲಾದ್ರೂ ಕೊಡಿ ಸರ್ ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಅದೇ ಕಾರಣಕ್ಕೆ ಕಿಚ್ಚ ಸರ್ ಈ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕೊಟ್ಟಿದ್ದಾರೆ ಅಂತ ಹೇಳಿ ಅಪ್ಡೇಟ್ ಬರ್ತಾ ಇದೆ. ಕಾರಣ ಏನಂದ್ರೆ ನೋಡಿ, ಈ ಯಾರಿಗೆ ಸಿಗ್ಬೋದು ಅಂತ ಒಂದು ಪ್ರಶ್ನೆ ಬಂದಾಗ ಈ ವಾರ ಅಂತ ತಗೊಂಡಾಗ ಆಲ್ಮೋಸ್ಟ್ ಆಲ್ ಎಲ್ಲರೂ ಪರವಾಗಿಲ್ಲ ಅನ್ಸ್ಕೊಂಡಿದ್ದಾರೆ. ಈ ವಾರ ಚೈತ್ರಕ ಎಲ್ಲೋ ಹಿಡಿದ್ರು ಬಿಟ್ರೆ ಇನ್ನು ಎಲ್ಲರೂ ಚೆನ್ನಾಗಿದ್ದಾರೆ. ಇಲ್ಲಿ ಮುಖ್ಯವಾಗಿ ವ್ಯಕ್ತಿತ್ವ ಆಟ ಅಂತ ಹೇಳ್ತೀವಿ. ವ್ಯಕ್ತಿತ್ವ ಆಟ ಅಂತ ತಗೊಂಡಾಗ ಮುಖ್ಯವಾಗಿ 3 ಈ ವಾರದ ಕಿಚ್ಚನ ಚಪ್ಪಾಳೆ ಪಡೆಯಲು ಅರ್ಹರಾಗಿರ್ತಾರೆ. ಅವ್ರು ಯಾರಂತ ಹೇಳೋದಾದ್ರೆ, ಮೊದಲನೇದಾಗಿ ಮೋಕ್ಷತಾ, ಅದಾದ್ಮೇಲೆ ತ್ರಿವಿಕ್ರಮ್, ಇನ್ನೊಂದು ಭವ್ಯ. ಯಾಕಂದ್ರೆ ಇವ್ರು 3 ಕೆಲವರು ವ್ಯಕ್ತಿತ್ವನ ಉಳಿಸ್ಕೊಂಡ್ರೆ, ಕೆಲವು ಟಾಸ್ಕ್ ಎಲ್ಲ ಚೆನ್ನಾಗಾದ್ರು, ಕೆಲವರು ಕ್ಯಾಪ್ಟನ್ ಆದ್ರು. ಈ ರೀತಿ ತಗೊಂಡಾಗ ಮುಖ್ಯವಾಗಿ ಮೊದಲೇದಾಗಿ ಮೋಕ್ಷ ತಗೋಣ. ಮೋಕ್ಷತಾ ಅಂತ ಬಂದಾಗ ಖಂಡಿತವಾಗ್ಲೂ ಈ ವಾರದಲ್ಲಿ ಸುಮಾರು ಆರ್ಗ್ಯುಮೆಂಟ್ ಆಗ್ತವೆ, ಎಲ್ಲ ಜಗಳ ಆಗ್ತವೆ. ಆ ಟೈಮಲ್ಲಿ ಸುಮ್ನೆ ಇರಿಸಿ ರಜತ್ ಅವ್ರನ್ನ ಚೈತ್ರ ಕನ್ನಡ ತಡೆದು ಅಲ್ಲಿರೋ ಕಂಟೆಸ್ಟೆಂಟ್ ಎಲ್ಲ ಸುಮ್ನೆ ಕೂತ್ಕೊಂಡಿದ್ರು, ಅವನ್ನೆಲ್ಲ ತಡೆದು ಅವ್ರನ್ನ ಸುಧಾರಿಸ್ತಾರೆ. ಅದಾದ್ಮೇಲೆ ರಜತ್ ಅವ್ರಿಗೆ ಬುದ್ಧಿ ಮಾತು ಬೇರೆ ಹೇಳ್ತಾರೆ, ಈ ರೀತಿ ಇಡಬಾರ್ದು, ಹೆಣ್ಮಕ್ಳ ಹತ್ರ ಬಿಹೇವಿಯರ್ ಮಾಡಬಾರ್ದು ಅಂತ. ಅದೆಲ್ಲ ಆದ್ಮೇಲೆ ಸಾರಿ ಬೇರೆ ಕೇಳ್ತಾರೆ ರಜತ್ ಅವರು. ಆ ಟೈಮಲ್ಲಿ ಸಾರಿ ನನಗಲ್ಲ ಚೈತ್ರಕ್ಕನ್ಗೆ ಹೇಳಂತ ಕಳಿಸಿದಾಗ ತುಂಬಾನೇ ಒಂದು ವ್ಯಕ್ತಿತ್ವನ ಉಳಿಸ್ಕೊಂಡ್ರು ಮೋಕ್ಷಿತ್ ಅವರು ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ತ್ರಿವಿಕ್ರಮ್ ಅವರು ಈ ವಾರ ಅಂತ ಬಂದಾಗ ಒಂದು ಟೀಮ್ ಚಾಯ್ಸ್ ಆಗಿರ್ಬೋದು, ಒಂದು ಟಾಸ್ಕ್ ಆಡಿರ್ಬೋದು, ಒಂದು ವ್ಯಕ್ತಿತ್ವನ ಉಳಿಸ್ಕೊಂಡಿರ್ಬೋದು. ಬಟ್ ಕ್ಯಾಪ್ಟನ್ ಆಗಿ ನಾನೇ ಸೋತೆ ಈ ಆಟದಲ್ಲಿ, ಒಂದು ಉಸ್ತುವಾರಿ ತಗೊಂಡಾಗ ಅದರಲ್ಲಿ ಉಸ್ತುವಾರಿ ಕಳಪೆ ಕೊಟ್ಟಾಗ ಆ ರೀತಿ ಎಲ್ಲಾನು ಕನ್ಸಿಡರ್ ಮಾಡಿ ಸೆಲ್ಫ್ ನಾಮಿನೇಟ್ ಆಗಿರೋದು ಬಿಟ್ರೆ, ಇನ್ನು ಟಾಸ್ಕ್ ಆಗ್ಲಿ, ವ್ಯಕ್ತಿತ್ವ ಆಗ್ಲಿ, ಆಮೇಲೆ ಒಂದು ಟೀಮ್ ಚಾಯ್ಸ್ ಆಗ್ಲಿ, ಕ್ಯಾಪ್ಟನ್ಶಿಪ್ ಆಗ್ಲಿ, ಅಂದ್ರೆ ಗುಂಪಿಗೆ ನಾಯಕ ಆಗ್ಲಿ, ಎಲ್ಲಾನು ತುಂಬಾ ಅದ್ಭುತವಾಗಿ ನಡೆಸ್ಕೊಂಡಿದ್ದಾರೆ ಈ ವಾರ. ಇವ್ರಿಗೂ ಸಿಗುವ ಸಾಧ್ಯತೆ ಇದೆ. ಇನ್ನ ಥರ್ಡ್ ಬಂದ್ಬಿಟ್ಟು ಭವ್ಯಗೌಡ. ಇವ್ರಿಗೂ ಕಿಚ್ಚನ ಚಪ್ಪಾಳೆ ಸಿಗಬೇಕಂದ್ರೆ ಖಂಡಿತವಾಗ್ಲೂ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಸ್ವಲ್ಪ ಮಾತಲ್ಲಿ ಇಡುವುದರ ಬಿಟ್ರೆ ಇಷ್ಟು ಮಾತ್ರ ಇರುತ್ತೆ. ಇನ್ನ ಟೋಟಲ್ ಆಗಿ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ, ಯಾರ ಅಪ್ಡೇಟ್ ಬಂದಿದೆ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ತ್ರಿವಿಕ್ರಮ್ ಅವರಿಗೆ ಅಥವಾ ಮೋಕ್ಷತ್ ಅವರಿಗೆ, ಇವರಿಬ್ಬರಲ್ಲಿ ಯಾರಿಗೊಬ್ಬರಿಗೆ ಸಿಕ್ಕಿದೆ ಅಂತ ಹೇಳಿ ಹೇಳ್ಬೋದು. ಮತ್ತೆ ನಿಮ್ಮ ಪ್ರಕಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಕೊಡಬೇಕು, ಯಾರು ಕೊಟ್ರೆ ಚೆನ್ನಾಗುತ್ತೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ವಾರದ ಕಿಚ್ಚನ ಚಪ್ಪಾಳೆ ತ್ರಿವಿಕ್ರಮ್ ಅವರಿಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.